ಸರ್ ಒಂದು ವಿಡಿಯೋ ವೈರಲ್ ಆಗಿತ್ತು ನಿಮ್ದು. ಬೈರತಿ ಸುರೇಶ್ ಅವರು ಹಾರ ಹಾಕಕ್ ಬರ್ತಾರೆ, ನೀವು ಬೇಡ ಅನ್ಬಿಡ್ತೀರಿ. ನಿಮ್ ಕ್ಷೇತ್ರದ ಜನ ಹೇಳ್ತಾರೆ ಇದು ನಮ್ ನಾಯಕರದ ಸಿಂಪ್ಲಿಸಿಟಿ ಸ್ವಾಮಿ ಅಂತ. ಬಟ್ ನಾವೆಲ್ಲ ಏನ್ ಗೊತ್ತಾ ಸರ್, ಹಾರ ತುರಾಯಿ ಶಾಲ್ ಹಾಕ್ತಾರೆ ಅಂತಂದ್ರೆ ಫಸ್ಟ್ ಕೊರಳು ಕೊಟ್ಟು ಬಿಡ್ತೀವಿ. ಯಾಕೆ ಈ ಹಾರ ಶಾಲು ತುರಾಯಿಯಿಂದ ದೂರ ಅಂತ? ಇಲ್ಲ, ಅದು ಒಂದು ಹಾ. ನನ್ ಒಂದು ಭಾವನೆ. ಇದು ಬೇರೆಯವ್ರಿಗೆ ನಾನು ಇದ್ ಮಾಡಕ್ ಹೋಗಲ್ಲ. ಅದು ಅದ್ರ ಬಗ್ಗೆ ಓಕೆ. ನನ್ನೊಂದು ನಿಜ ಒಂದು ವ್ಯಕ್ತಿಗತ ಒಂದು ರೀಸನ್ ಏನಂತಂದ್ರೆ, ಹ್ಮ್. ಆ ಏನೋ ಒಂದು ಅರ್ಹತೆ ಇರ್ಬೇಕು. Correct. ಒಂದು ಶಾಲೆ ಮತ್ತೆ ಒಂದು ಹೂವಿನ ಹಾರ ಹಾಕೋಬೇಕಂದ್ರೆ ಹ್ಮ್. ನಾವೇನೋ ಒಂದ್ ಮಾಡಿರ್ಬೇಕು, ಸಾಧನೆ ಮಾಡಿರ್ಬೇಕು. ದೊಡ್ಡವರೆಲ್ಲ ಹಾಕೊಳ್ತಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, MLA ಗಳಾಗಿರ್ಬೋದು, ಹ್ಮ್. ಹ್ಮ್. ಏನೋ ಒಂದ್ ಮಾಡಿರ್ತಾರೆ. ಅವರು ಹ್ಮ್. ಸಾಧನೆ ಮಾಡಿರ್ತಾರೆ. ಹ್ಮ್. ಅದಕ್ಕೆ ತಕ್ಕಂತೆ ಅವರಿಗೆ ಹಾರ ಮತ್ತೆ ಶಲ್ಯವನ್ನ ಹಾಕ್ತಾರೆ. ಹ್ಮ್. 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 ಅವ್ರಿಗೆ ಆ ಅರ್ಹತೆ ಇದೆ, ಮಾಡ್ಬೋದು, ಮಾಡಕ್ ಸೂಕ್ತ ಅಂತ ನನಗೆ ಅನಿಸ್ತದೆ. ಬಟ್ ನನಗೆ ಹ್ಮ್. ವೈಯಕ್ತಿಕವಾಗಿ ನನಗೆಲ್ಲೋ ಒಂದ್ ಕಡೆ ಆ ಮಟ್ಟಿಗೆ ನಾನು ಬೆಳೆದಿಲ್ಲ, ಅಥವಾ ನನಗೆ ಹ್ಮ್. ಇಷ್ಟನೂ ಆಗೋದಿಲ್ಲ. ಜನರಲ್ ಓ. ಆಗಿ ಒಂದು ಹಾರ ಹಾಕೊಳ್ಳೋದಾಗ್ಲಿ ಮತ್ತೆ ಶಾಲೆ ಹಾಕೊಳ್ಳೋದಾಗ್ಲಿ ನನಗೆ ಹ್ಮ್. ಮೊದ್ಲಿಂದಾನು ಇಷ್ಟ ಇಲ್ಲ. ಹ್ಮ್. ಅದು ನಾನು ನಮ್ಮವ್ರಿಗೆಲ್ಲ ಹೇಳ್ತೀನಿ, ಅದು ಓಕೆ. ಯಾವುದೇ ಕಾರಣಕ್ಕೂ ಹಾಕೂಡುದು ಅಂತ ಹೇಳಿ. ಮತ್ತೆ ಓ. ನಮ್ಮ ಯೂತ್ ಕಾಂಗ್ರೆಸ್ ಏನು ನಮ್ಮ ಲೀಡರ್ಸ್ ಏನಿದ್ದಾರೆ, ಹ್ಮ್. ಅವ್ರಿಗೂನು ನಾನು ಇದೇ ಹೇಳೋದು, ಓಕೆ. ನೀವುನು ಹಾಕೋಬಾರ್ದು. ಹ್ಮ್. ಈ ಪದ್ಧತಿನಿಂದ ದೂರ ಉಳಿಬೇಕು ಅನ್ನೋದನ್ನ ನಾನು ಮೊದ್ಲಿಂದ ಅದನ್ನ ಹ್ಮ್. 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 ಒಂದು ಫಸ್ಟ್ ಮೆಸೇಜ್ ಅನ್ನ ಕೊಡೋದು ಅದೇ ನಾನು. ಓಕೆ.